ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಕೀಲು, ಮೊಣಕಾಲು, ಜಾಯಿಂಟ್ ಪೇನ್, ಜಾಯಿಂಟ್ ನೋವುಗಳನ್ನು ಕಡಿಮೆ ಮಾಡುವ ಅದ್ಭುತವಾದ ಒಂದು ಆಯುರ್ವೇದಿಕ್ ರೆಮಿಡಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮುಖ್ಯವಾಗಿ ಈ ಮೊಣಕಾಲು ನೋವು ಬರ್ಲಿಕ್ಕೆ ಎಷ್ಟೋ ಕಾರಣಗಳಿರುತ್ತೆ. ನೀವು ಅಧಿಕವಾದ ತೂಕದಿಂದ ಬಾಧೆ ಪಡ್ತಾ ಇದ್ರೆ ಅದು ನಿಮ್ಮ ಕೀಲುಗಳ ಮೇಲೆ ಭಾರ ಅನ್ನೋದು ಹೆಚ್ಚಾಗಿ ಇದರಿಂದ ಕೂಡ ನಿಮಗೆ ಕೀಲು ಸಂಬಂಧಿತ ಸಮಸ್ಯೆಗಳು ಬರಬಹುದು. ಇನ್ನು ಕೀಲು ನೋವು ಸಮಸ್ಯೆ ಬರುವುದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ, ವಯಸ್ಸು ಜಾಸ್ತಿ ಆಗ್ತಿದ್ದ ಹಾಗೆ ನಮ್ಮ ಮೂಳೆಗಳು ಬಲಹೀನವಾಗಿ ನಿಮ್ಮ ಶರೀರದಲ್ಲಿ ನೋವು ಕಂಡು ಬರುತ್ತೆ. ಅಂದ್ರೆ ನಿಮಗೆ ಒಂದು 50 ವರ್ಷ ದಾಟಿದ ನಂತರ ಈ ಸಮಸ್ಯೆ ಮತ್ತಾಗಿ ಹೆಚ್ಚಾಗಿ ಕಂಡು ಬರುತ್ತೆ. ಅದಕ್ಕಾಗಿ ನಾವು ಈ ದಿನ ಈ ರೀತಿ ಕೀಲು ನೋವು ಸಮಸ್ಯೆಯನ್ನ ಕಡಿಮೆ ಮಾಡುವ ಒಂದು ಅದ್ಭುತವಾದ ಪುರಾತನವಾದ ಆಯುರ್ವೇದಿಕ್ ಹೋಮ್ ರೆಮಿಡಿ ಬಗ್ಗೆ ತಿಳಿಸ್ತೀನಿ. ಮುಖ್ಯವಾಗಿ ಈ ರೆಮಿಡಿನ ಫಾಲೋ ಮಾಡೋದು ತುಂಬಾನೇ ಸಿಂಪಲ್. ಹಾಗೆ ನೀವು ಈ ರೆಮಿಡಿಯನ್ನ ಯಾವ ಸಮಯದಲ್ಲಿ ಬೇಕಾದ್ರೂ ಉಪಯೋಗಿಸ್ಕೊಂಡು ನಿಮ್ಮ ನೋವುಗಳನ್ನ ಕಡಿಮೆ ಮಾಡ್ಕೋಬಹುದು. ಯಾಕೆಂದ್ರೆ ಫ್ರೆಂಡ್ಸ್, ಆಯುರ್ವೇದದಲ್ಲಿ ಎಷ್ಟೋ ವಿಧವಾದಂತಹ ಅದ್ಭುತ ಮನೆ ಮದ್ದುಗಳಿವೆ. ತುಂಬಾ ಕಡಿಮೆ ಖರ್ಚುಗಳಿಂದ ಅವುಗಳನ್ನ ಫಾಲೋ ಮಾಡ್ಬಿಟ್ಟು ನಮ್ಮ ಶರೀರದಲ್ಲಿ ಎಷ್ಟೋ ವಿಧವಾದಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋಬಹುದು. ಆದ್ರೆ ನಾವು ಒಂದು ವೇಳೆ ಆಯುರ್ವೇದವನ್ನ ಸರಿಯಾದ ಪದ್ಧತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ರಿಸಲ್ಟ್ಸ್ ಅನ್ನೋದು ಖಂಡಿತವಾಗ್ಲೂ ದೊರೆಯುತ್ತೆ. ಕೇವಲ ಮೊಣಕಾಲು ನೋವು ಮಾತ್ರವಲ್ಲ, ನಿಮ್ಮ ಶರೀರದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇದ್ದರೂ ಕೂಡ ಈ ಆಯುರ್ವೇದಿಕ್ ಮದ್ದುಗಳಿಂದ ಗುಣ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ರೆಮಿಡಿಗೋಸ್ಕರ ನಮಗೆ ಬೇಕಾಗಿರುವಂಥದ್ದು ಸೈಂಧವ ಲವಣ, ಅಂದ್ರೆ ರಾಕ್ ಸಾಲ್ಟ್. ಈ ರಾಕ್ ಸಾಲ್ಟ್ ಅನ್ನೋದು ಭೂಮಿ ಮೇಲೆ ಲಭಿಸುವ ಪುರಾತನವಾದ ಒಂದು ಶುದ್ಧವಾದ ಉಪ್ಪು. ಆದ್ರೆ ಬಹಳಷ್ಟು ಜನರಿಗೆ ಸಾಧಾರಣ ಉಪ್ಪಿಗೂ ಹಾಗೂ ಸೈಂಧವ ಲವಣಕ್ಕೂ ಅಂದ್ರೆ ಈ ರಾಕ್ ಸಾಲ್ಟ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಏಕೆಂದ್ರೆ ಇದು ನಾವು ನಾರ್ಮಲ್ ಆಗಿ ಬಳಸುವಂತ ಉಪ್ಪು ರೀತಿಯಾಗಿ ಕಾಣುತ್ತೆ. ಆದ್ರೆ ಇದರಲ್ಲಿ 84 ತರದ ಪೋಷಕ ಗುಣಗಳು ಲಭ್ಯವಿರುತ್ತೆ. ಹಾಗೆ ಭೂಮಿ ಮೇಲೆ ಸಿಗುವಂತಹ ಒಂದು ಸ್ವಚ್ಛವಾದ ಉಪ್ಪು ಇದು. ನೀವು ನಾರ್ಮಲ್ ಆಗಿ ಉಪಯೋಗಿಸುವ ಉಪ್ಪು ಬದಲಾಗಿ ಪ್ರತಿನಿತ್ಯ ನೀವು ರಾಕ್ ಸಾಲ್ಟ್ ಅನ್ನ ನಿಮ್ಮ ಅಡುಗೆಗಳಲ್ಲಿ ಹಾಕಿ ತಯಾರಿಸಿಕೊಂಡ್ರೆ ನಿಮಗೆ ಎಷ್ಟೋ ವಿಧವಾದಂತಹ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ದೊರೆಯುತ್ತೆ. ಮುಖ್ಯವಾಗಿ ಈ ಉಪ್ಪನ್ನ ಬಳಸೋದ್ರಿಂದ ಪಕ್ಷವಾತ, ಥೈರಾಯ್ಡ್, BP, ಶುಗರ್, ಕೀಲು ಸಂಬಂಧಿತ ಸಮಸ್ಯೆಗಳು, ಊತ ಸಂಬಂಧಿತ ಸಮಸ್ಯೆಗಳು ಕೂಡ ಕಡಿಮೆ ಆಗ್ಬಿಡುತ್ತೆ. ಹಾಗೆ ವಯಸ್ಸು ಜಾಸ್ತಿ ಆಗ್ತಿದ್ದ ಹಾಗೆ ಬಹಳಷ್ಟು ಜನರು ಕೀಲು ನೋವು ಸಮಸ್ಯೆಯಿಂದ ಬಾಧೆ ಪಡ್ತಾ ಇರ್ತಾರೆ ಅಲ್ವಾ. ಈ ಉಪ್ಪು ಅನ್ನೋದು ನೋವುಗಳನ್ನ ಕಡಿಮೆ ಮಾಡುವುದಕ್ಕೆ ತುಂಬಾ ಅದ್ಭುತವಾಗಿ ಹೆಲ್ಪ್ ಮಾಡುತ್ತೆ. ಏಕೆಂದ್ರೆ ಈ ರಾಕ್ ಸಾಲ್ಟ್ ನಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಇರುತ್ತೆ. ನಿಮ್ಮ ಮೊಣಕಾಲು ನೋವುಗಳನ್ನ ಕಡಿಮೆ ಮಾಡುವುದಕ್ಕೆ ಈ ಕಲ್ಲುಪ್ಪನ್ನ ಬಳಸಿದ್ರೆ ಆ ಪ್ರದೇಶದಲ್ಲಿ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇದು ವೇಗವಾಗಿ ಮಾಡುತ್ತೆ. ಇದರಿಂದಾಗಿ ಆ ಜಾಗದಲ್ಲಿ ಊತ, ನೋವನ್ನ ಕಡಿಮೆ ಮಾಡುತ್ತೆ. ಆದ್ರೆ ಫ್ರೆಂಡ್ಸ್, ನಿಮ್ಮ ಶರೀರದಲ್ಲಿ ಜಾಯಿಂಟ್ ಪೇನ್, ಬೆನ್ನು ನೋವು, ಕೀಲು ನೋವು, ಪಾದಗಳು, ಕೈ ನೋವನ್ನ ಕಡಿಮೆ ಮಾಡುವುದಕ್ಕೆ 2 ವಿಧವಾಗಿ ಉಪಯೋಗಿಸ್ಕೋಬಹುದು. ಹಾಗೆ ನಿಮಗೆ ಈ ಸೈಂಧವ ಲವಣ ಅಂದ್ರೆ ಈ ಕಲ್ಲುಪ್ಪು ಅನ್ನೋದು ನಿಮಗೆ ಸೂಪರ್ ಮಾರ್ಕೆಟ್ನಲ್ಲಿ ಅಥವಾ ಲೋಕಲ್ ಮಾರ್ಕೆಟ್ನಲ್ಲಿ ಎಲ್ಲ ಕಡೆನೂ ತುಂಬ ಸುಲಭವಾಗಿ ಸಿಗುತ್ತೆ. ಅದು ಕೂಡ ತುಂಬ ಕಡಿಮೆ ಬೆಲೆಗೆನೆ. ನೀವು ರಾಕ್ ಸಾಲ್ಟ್ ಅಂತ ಕೇಳಿ ನೋಡಿ ಸಿಗುತ್ತೆ. ನೀವು ಈ ಕಲ್ಲುಪ್ಪನ್ನ ತಗೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸಾಧ್ಯವಾದಷ್ಟು ಮೆತ್ತಗೆ ಪುಡಿ ಮಾಡ್ಕೋಬೇಕು. ಮೊದಲನೇದಾಗಿ ಈ ರೆಮಿಡಿನ ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅಂದ್ರೆ ನೀವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಸೈಂಧವ ಲವಣವನ್ನ ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳಿ. ನೀವು ಒಂದು ಗ್ಲಾಸ್ನಷ್ಟು ನೀರನ್ನ ಉಗುರು ಬೆಚ್ಚಗೆ ಆಗುವವರೆಗೂ ಬಿಸಿ ಮಾಡ್ಕೊಳ್ಳಿ. ಈ ಬಿಸಿ ನೀರಿಗೆ ಇವಾಗ 1 ಟೀ ಸ್ಪೂನ್ನಷ್ಟು ಈ ಸೈಂಧವ ಲವಣದ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಚರ್ಮ ಎಷ್ಟು ಬಿಸಿ ತಡೀಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ಬಿಸಿ ಮಾಡ್ಕೋಬೇಕು ನೀರನ್ನ. ತದನಂತರ ಒಂದು ಕಾಟನ್ ಬಟ್ಟೆಯನ್ನ ತಗೊಂಡ್ಬಿಟ್ಟು ಆ ನೀರಿನಲ್ಲಿ ಅದ್ಕೊಂಡು ನಿಮಗೆ ಯಾವ ಜಾಗದಲ್ಲಿ ಊತ ಅಥವಾ ನೋವು ಕಂಡು ಬರ್ತಾ ಇದೆಯೋ ಆ ಜಾಗದ ಮೇಲೆ ಈ ಬಟ್ಟೆಯನ್ನ ಇಡಬೇಕು. ನೀವು ಶಾಖವನ್ನು ಕಾಯಿಸ್ಕೋಬೇಕು. ನಿಮಗೆ ಎಷ್ಟೊತ್ತವರೆಗೂ ಆ ಬಿಸಿನ ತಡ್ಕೊಳಕ್ಕಾಗತ್ತೋ ಅಷ್ಟೊತ್ತುವರೆಗೂ ಅಲ್ಲಿವರೆಗೂ ಆ ಬಟ್ಟೆಯನ್ನು ಹಾಗೆ ಇಟ್ಕೊಳ್ಳಿ. ಈ ರೀತಿ ಒಂದು ದಿವಸದಲ್ಲಿ 2 ರಿಂದ 3 ಸಲ ನಿಮಗೆ ಎಲ್ಲೆಲ್ಲಿ ನೋವು ಕಂಡು ಬರುತ್ತೋ ಆ ಜಾಗದಲ್ಲಿ ಈ ರೀತಿ ಕಾವನ್ನು ಕೊಡಬೇಕು. ಇದರಿಂದಾಗಿ ಕೆಲವು ದಿವಸಗಳಲ್ಲೇ ನಿಮಗೆ ಕಂಡುಬರುವಂತಹ ನೋವು, ಊತವನ್ನು ಕಡಿಮೆಯಾಗುವುದು ನೀವೇ ಗಮನಿಸ್ತೀರಾ. ಏಕೆಂದರೆ ನಾವು ಉಪಯೋಗಿಸಿರುವ ಈ ಕಲ್ಲುಪ್ಪನ್ನೋದು ನಿಮ್ಮ ನೋವುಗಳನ್ನು ಕಡಿಮೆ ಮಾಡುವುದಕ್ಕೆ ಒಂದು ಅದ್ಭುತವಾದ ರೆಮಿಡಿ ಅಂತಾನೆ ಹೇಳ್ಕೋಬಹುದು. ಇವಾಗ ನಾವು ಈ ರಾಕ್ ಸಾಲ್ಟ್ ಅನ್ನ ಅಂದ್ರೆ ಈ ಕಲ್ಲುಪ್ಪನ್ನ ಇನ್ನೊಂದು ವಿಧವಾಗಿ ಹೇಗೆ ಉಪಯೋಗಿಸಬಹುದು ಅಂತ ಈಗ ನೋಡೋಣ.
ನೀವೇನು ಮಾಡಬೇಕು ಅಂದರೆ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಈ ಕಲ್ಲುಪ್ಪನ್ನು ನೀವು ಸ್ನಾನ ಮಾಡಲಿಕ್ಕೆ ನೀರು ತಯಾರಿಸ್ಕೊಂಡಿರ್ತೀರಲ್ವ, ಆ ನೀರಿಗೆ 1-2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಆ ನೀರಿನಿಂದ ಸ್ನಾನ ಮಾಡಬೇಕು. ಇದು ನಿಮ್ಮ ಶರೀರದಲ್ಲಿರುವಂತಹ ವಿವಿಧ ಕಾಯಿಲೆಗಳನ್ನು ವಾಸಿ ಮಾಡುತ್ತೆ. ಅದರ ಜೊತೆಗೆ ಉರಿಯೂತ ಸಮಸ್ಯೆಯು ಕೂಡ ಕಡಿಮೆ ಆಗುತ್ತೆ. ಇದರಿಂದಾಗಿ ಬರುವಂತಹ ಕೀಲು ನೋವು, ಮೊಣಕಾಲು ನೋವು, ಸೊಂಟ ನೋವು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಿಸ್ಕೋಬಹುದು. ಹಾಗೆ ನೀವು ಈ ಕಲ್ಲುಪ್ಪಿನ ಪುಡಿಯಲ್ಲಿ 1 ಸ್ಪೂನ್ನಷ್ಟು ದಾಳಿಂಬೆ ಎಲೆಯ ಚಿಗುರನ್ನು ತಗೊಂಡು ಅವೆರಡನ್ನ ಬೆರೆಸಿ ಅರೆದು 1 ಕಡಲೆಕಾಳಿನ ಗಾತ್ರದಷ್ಟು ಮಾತ್ರೆ ರೀತಿಯಾಗಿ ತಯಾರಿಸಿಕೊಂಡು ಪ್ರತಿ ದಿವಸ 1 ಮಾತ್ರೆಯಾಗಿ ತಗೊಂಡು ಈ ರೀತಿಯಾಗಿ ದಿನದಲ್ಲಿ 3 ಸಲ ತಗೊಂಡ್ರೆ ನಿಮ್ಮ ಕೀಲು ನೋವು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಕೇವಲ ಕೀಲು ನೋವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲ, ಈ ಕಲ್ಲುಪ್ಪಿನಿಂದ ಎಷ್ಟೋ ವಿಧವಾದಂಥ ಆರೋಗ್ಯ ಲಾಭಗಳಿವೆ. ಮುಖ್ಯವಾಗಿ ಈ ರಾಕ್ ಸಾಲ್ಟನ್ನು ತಗೊಳ್ಳೋದ್ರಿಂದ ನಿಮ್ಮ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗೋದಿಲ್ಲ. ಹಾಗೆ ನೀವು ಸಾಧಾರಣವಾಗಿ ಉಪಯೋಗಿಸುವ ಉಪ್ಪಿನ ಬದಲಾಗಿ ಈ ಉಪ್ಪನ್ನು ಉಪಯೋಗಿಸ್ಕೊಂಡ್ರೆ ನಮ್ಮ ಶರೀರದಲ್ಲಿ ಪೈತ್ಯ ಸಂಬಂಧಿತ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಹಾಗೆ ಹೃದಯದ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಹಾಗೆ ಹೊಟ್ಟೆ ಉಬ್ಬರದಿಂದ ಬಾಧೆ ಪಡುವವರು ಕೂಡ ಜೀರಿಗೆ, ಸ್ವಲ್ಪ ಶುಂಠಿ, ಓಮಿನ ಕಾಳು ಸರಿ ಪ್ರಮಾಣದಲ್ಲಿ ತಗೊಂಡು ಅದರಲ್ಲಿ ಸ್ವಲ್ಪ ಈ ರಾಕ್ ಸಾಲ್ಟನ್ನು ಬೆರೆಸಿ ಅರಿದು ಬೆಳಗ್ಗೆ ಮತ್ತು ಸಾಯಂಕಾಲ ತಗೊಳ್ತಾ ಬಂದರೆ ನಿಮಗೆ ಒಳ್ಳೆ ರಿಲೀಫ್ ಸಿಗುತ್ತೆ. ಹಾಗೆ ಗಂಟಲಲ್ಲಿ ಕಫ ಹೆಚ್ಚಾದಾಗ ಸ್ವಲ್ಪ ಈ ರಾಕ್ ಸಾಲ್ಟನ್ನು ಬಾಯಲ್ಲಿ ಹಾಕ್ಕೊಂಡು ಚಪ್ಪರಿಸ್ತಾ ಇದ್ರೆ ಅಥವಾ ಈ ರಾಕ್ ಸಾಲ್ಟ್ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಅದನ್ನು ನೀವು ಚಪ್ಪರಿಸ್ತಾ ಇದ್ರೂ ಕೂಡ ನಿಮಗೆ ಇದರಿಂದ ರಿಲೀಫ್ ಸಿಗುತ್ತೆ. ಹಾಗೆ ಇದರಲ್ಲಿರ್ತಕ್ಕಂತಹ ಐರನ್ ಅನ್ನೋದು ರಕ್ತಹೀನತೆಯಿಂದ ಬಾಧೆ ಪಡುವವರಿಗೂ ಕೂಡ ಇದು ತುಂಬ ಒಳ್ಳೆಯದು. ಇದು ನಮ್ಮ ಶರೀರದಲ್ಲಿ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸಿ ರಕ್ತಹೀನತೆ ಸಮಸ್ಯೆಯನ್ನು ದೂರ ಮಾಡುತ್ತೆ. ಹಾಗೆ ನಾವು ಇದನ್ನ ರೆಗ್ಯುಲರ್ ಆಗಿ ಉಪಯೋಗಿಸ್ತಾ ಬಂದರೆ ನಾವು ಆರೋಗ್ಯವಾಗಿ ಇರಬಹುದು. ಹಾಗೆ ಈ ಉಪ್ಪನ್ನು ಯಾರು ಬೇಕಾದರೂ ಕೂಡ ಉಪಯೋಗಿಸ್ಕೋಬಹುದು. ಫ್ರೆಂಡ್ಸ್, ನಮಗೆ ಪ್ರಕೃತಿ ಕೊಟ್ಟಿರುವಂತಹ ಈ ಸೈಂಧವ ಲವಣ ಅನ್ನೋದು ಹೆಚ್ಚಾಗಿ ಹಿಮಾಲಯಗಳಲ್ಲೇ ಇರುತ್ತೆ. ಹಾಗೆ ಫ್ರೆಂಡ್ಸ್, ನೀವು ತರಕಾರಿಗಳನ್ನು ಈ ಕಲ್ಲುಪ್ಪನ್ನು ಬಳಸಿ ತೊಳೆಯೋದ್ರಿಂದ, ಅಂದರೆ ಸ್ವಲ್ಪ 1 ಚಮಚದಷ್ಟು ಈ ಕಲ್ಲುಪ್ಪನ್ನು ಹಾಕಿ ತೊಳೆಯೋದ್ರಿಂದ ತರಕಾರಿ ಮೇಲಿರ್ತಕ್ಕಂತಹ ಪೆಸ್ಟಿಸೈಡ್ಸ್ನ ಕೂಡ ಸ್ವಲ್ಪ ಮಟ್ಟಿಗೆವರೆಗೂ ನಿವಾರಿಸುತ್ತೆ. ಮುಖ್ಯವಾಗಿ ಆಯುರ್ವೇದದಲ್ಲಿಯೂ ಕೂಡ ಈ ಸೈಂಧವ ಲವಣವನ್ನೇ ಬಳಸ್ತಾರೆ. ಹಾಗೆ ನೀವು ಕೂಡ ಈ ರಾಕ್ ಸಾಲ್ಟ್ ಅಂದರೆ ಈ ಕಲ್ಲುಪ್ಪನ್ನು ಉಪಯೋಗಿಸ್ತಾ ಇದ್ದರೆ ನಿಮ್ಮ ದಿನನಿತ್ಯದ ಅಡಿಗೆಯಲ್ಲಿ ವಾತದೋಷ, ಪಿತ್ತದೋಷ, ಕಫ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗುತ್ತೆ. ಹಾಗೆ ಮೊಸರಿನಲ್ಲಿ ಈ ರಾಕ್ ಸಾಲ್ಟನ್ನು ಬೆರೆಸಿ ತಗೊಳ್ತಾ ಇದ್ದರೆ ನೀವು ಜೀವಿತಾಂತವೆಲ್ಲ ಆರೋಗ್ಯವಾಗಿ ಇರಬಹುದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಬರೀ ಈ ಉಪ್ಪನ್ನು ಬಳಸಿ ನಿಮ್ಮ ಶರೀರದಲ್ಲಿ ಕಂಡುಬರುವಂತಹ ಎಲ್ಲ ನೋವುಗಳಿಗೂ ಹಾಗೂ ನಿಮ್ಮ ಆರೋಗ್ಯಕ್ಕೂ ಕೂಡ ಈ ಉಪ್ಪನ್ನು ಉಪಯೋಗಿಸ್ಕೋಬಹುದು. ಸೊ ನೋಡಿದ್ರಲ್ವಾ, ಇವತ್ತಿನ ಹೆಲ್ತ್ ಟಿಪ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.